ನಿಮ್ಮಪ್ಪ ಡಾನಲ್ಲ, ಯಾರ ಹಂಜಿಕೆ ನನಗಿಲ್ಲ. ಯಾವ ಊರಿನಿಂದು? ಬೆಂಗಳೂರು. ಜೋರಾಗಿ ಯಾರ ಹಂಜಿಕೆ. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಸ್ಯಾಟರ್ಡೆ ಇರೋದ್ರಿಂದ ಪ್ರತಿ ಸ್ಯಾಟರ್ಡೆ ನಮಗೆ ಡೆಮೋ ರ್ಯಾಲಿ ಇರುತ್ತೆ. ಸೊ ಒಂದು ಮೆಡಲ್ ತಗೋಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ಇಲ್ಲಿ ನಾವು ಟ್ರೈನಿಂಗ್ ಮಾಡೋ ಗ್ರೌಂಡ್ ತೋರಿಸ್ತೀನಿ ಬನ್ನಿ. 400 ಮೀಟರ್ ಟ್ರ್ಯಾಕ್ ಯಾವ ತರ ಇದೆ ನೋಡಿ. ಮೋರ್ ದ್ಯಾನ್ 20 ಆಬ್ಸ್ಟಿಕಲ್ಸ್ ಮೇಲಿದಾವೆ ನಮ್ಮ ಹತ್ರ ಇಲ್ಲಿ. ಸೊ ಬನ್ನಿ ತೋರಿಸ್ತೀನಿ ನೆಕ್ಸ್ಟ್ ಏನಾಗುತ್ತೆ. ಇಲ್ಲಿ ಎಕ್ಸಲೆಂಟ್ ಹೊಡೆದ್ರೆ ಮಾತ್ರ ಮೆಡಲ್ ಅಲ್ಲ, 530 ಮಿನಿಟ್ಸ್ ಒಳಗಡೆ ರನ್ನಿಂಗ್ ಎಕ್ಸಲೆಂಟ್ ಹೊಡೆದಿರಬೇಕು. ನನಗೆ 10 ಚಿನ್ನ ಕೊಡ್ದಿರ್ಬೇಕು. ಜಿಗ್ಜಾಗ್ ಬಾರ್ ಕಂಪ್ಲೀಟ್ ಮಾಡಬೇಕು. 9 ಫೀಟ್ ಲಾಂಗ್ ಜಂಪ್ ಕಂಪ್ಲೀಟ್ ಮಾಡಬೇಕು. ಇದಿಷ್ಟೆಲ್ಲ ಎಕ್ಸಲೆಂಟ್ ಮಾಡಿದ್ರೆ ಮಾತ್ರ ಮೆಡಲ್ ಕೊಡ್ತಾರೆ. ಇದಿಷ್ಟಲ್ಲಿ ಒಂದರಲ್ಲಿ ಕಟ್ ಆಫ್ ಆದ್ರೇನೋ ಮೆಡಲ್ ಸಿಗಲ್ಲ. ಸೊ ನೋಡಿ ಎಷ್ಟು ಜನ ಎಕ್ಸಲೆಂಟ್ ಮಾಡಿದೀವಿ. ವೆರಿ ಗುಡ್. ಯಾವ ಊರಿನಿಂದು? ಬೆಂಗಳೂರು. ಜೋರಾಗಿ 2 ಜಾಬ್ ಆಗ್ತಾರ ನನಗೆ ಗ್ಯಾರಂಟಿ. ಬೆಂಗಳೂರು ಮಾಡಲಿಂಗ್ ಮಾಡೋದು ಬಿಟ್ಟು ಬಂದ್ಕಿರಲಿ ರನ್ನಿಂಗ್ ಒಳಗೆ ಎಕ್ಸಲೆಂಟ್ ಹೊಡೆದಾನ. ಗುಡ್, ವೆರಿ ಗುಡ್, ಕಂಗ್ರಾಚುಲೇಷನ್. ಸೊ ಇವತ್ತು ಡೆಮೋ ರ್ಯಾಲಿಯಲ್ಲಿ ಎಕ್ಸಲೆಂಟ್ ಹೊಡೆದಿದ್ದೀನಿ. 2 ಸಲ ಎಕ್ಸಲೆಂಟ್ ಮಾಡಿದ್ದೀನಿ ಇಲ್ಲಿ. ಮಾತಾ ಕಿ ಜೈ. ವಂದೇ ಮಾತರಂ. ವಂದೇ ಮಾತರಂ. ಜೈ ಜವಾನ್ ಜೈ ಕಿಸಾನ್. ಒಂದು ಮೆಡಲ್ ತಗೊಬೇಕು ಅಂದ್ರೆ ಅಕಾಡೆಮಿಲಿ ಬೇಜಾನ್ ಹಾರ್ಡ್ ವರ್ಕ್ ಮಾಡಬೇಕು. 6 ಮಂತ್ಸ್ ಇಂದ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೇನೆ. ಇವತ್ತು ಅಕಾಡೆಮಿಲಿ ಬೆಸ್ಟ್ ಎಕ್ಸಲೆಂಟ್ ಸ್ಟೂಡೆಂಟ್ ಇವನು. ಎಷ್ಟು ಮೆಡಲ್ ತಗೊಂಡಿದೆ ಇವತ್ತವರೆಗೂ? 9 ಮೆಡಲ್. ಟ್ರೈನಿಂಗ್ ಅನ್ನೋದು ಅಷ್ಟು ಈಸಿ ಇರಲ್ಲ. ನಮ್ಮ ಮಲ್ಗೋ ಜಾಗ ನೋಡಿದ್ರೆ ನೀವೆಲ್ಲ ಭಯ ಬಿದ್ದೋಗ್ತೀರಾ. ನೋಡಿ ಇಲ್ಲಿ ಈ ತರ ಇರುತ್ತೆ. ಬರೀ ನಾವು ರನ್ನಿಂಗ್ ಮಾಡ್ತಾ ಮಾಡ್ತಾ ಮಾತ್ರ ಕಷ್ಟ ಬೀಳಲ್ಲ, ಮಲ್ಗೋ ಜಾಗದಲ್ಲಿ ಕಷ್ಟ ಇರುತ್ತೆ. ನಮ್ಮ ಉತ್ತರ ಕರ್ನಾಟಕ ಮಂದಿ ತುಂಬಾ ಸಪೋರ್ಟಿವ್ ಇದ್ದಾರೆ ಇಲ್ಲಿರೋ ಜನಗಳು. ಈ ಫುಲ್ಲು ಪ್ರತಿ ದಿವಸ ಮಾರ್ನಿಂಗ್ ಆಗಲಿ ಈವ್ನಿಂಗ್ ಆಗಲಿ ಇದೇ ತರ ಮಳೆ ಬರ್ತಾನೆ ಇರುತ್ತೆ. ಇಲ್ಲಿ ಮಳೆ ಬಂದ್ರು ಬಿಡಲ್ಲ, ಟ್ರೈನಿಂಗ್ ಮಾಡಿಸ್ತಾರೆ. ಸೊ 400 ಮೀಟರ್ ಟ್ರ್ಯಾಕ್ನ ನನ್ನ ಸ್ಪ್ರಿಂಟ್ ಸೇರಿ 28 ರೌಂಡ್ಸ್ ಮಾಡಿದ್ದೀನಿ. ನೀನು ಎಷ್ಟು ಮಾಡಿದೆ? ನಾನು 20 ರೌಂಡ್ ಮಾಡಿ. 20 ರೌಂಡು. ಸ್ಪ್ರಿಂಟ್ ಒಂದು 27. ಎಷ್ಟು ಮಾಡಿದೆ? ಎಷ್ಟು ರೌಂಡು? ನಾನು 22. ಟ್ರೈನಿಂಗ್ ಮಾತ್ರ ಸಖತ್ತಾಗಾಯ್ತು. ಸೊ ಪ್ರತಿ ದಿವಸ ರನ್ನಿಂಗ್ ಆದಮೇಲೆ ನೋಡಿ ಕಾಳು ಪ್ರೊವೈಡ್ ಮಾಡ್ತಾರೆ. ಸೊ ಒಳ್ಳೇದು. ರನ್ನಿಂಗ್ ಆಗಲಿ ವರ್ಕೌಟ್ ಆಗಲಿ ಏನೇ ಆದ್ರೂ, ಯಾವುದೇ ವರ್ಕೌಟ್ ಆಗಲಿ ಎಕ್ಸಸೈಸ್ ಆಗಲಿ ಏನೇ ಆದ್ರೂ ಕಾಳು ತಿನ್ನೋದು ಒಳ್ಳೇದು. ಸೊ ನೀವು ಅಭ್ಯಾಸ ಮಾಡ್ಕೊಳ್ಳಿ. ತೆಗ್ದ ಮಾಲೆ ತೆಗ್ದ ಅಂದರೆ ಈಗ ದೇವ್ರು ಬಂದಿರೋದು. ಸುಮ್ಮ ಸರಿಯಾಗಿ ಬಂದಿಲ್ಲ. ಐ ಐ ಗೈಸ್, ಇವತ್ತಿಂದು ವರ್ಕೌಟು ಯಾವ ಥರ ಬೆವರು ಆಗಿದೆ ಅಂತ ಹೇಳಿದ್ರೆ ನಿಮಗೆ ಯಾವ ಥರ ಆಗಿದೆ ರಿಸಲ್ಟ್ ತೋರಿಸ್ತೀನಿ ನೋಡಿ.
ಇದು ರಿಸಲ್ಟು. ಯಾವ ಲೆವೆಲ್ಗೆ ಬೆವರಿದೆ ಅಂತ ಹೇಳಿದ್ರೆ, ಬಟ್ಟೆ ಒಗಿಬೇಕಾದ್ರೆ ಬಕೆಟ್ಗೆ ನೀರು ಗಜ್ಜೆ ಇಟ್ಟಿರ್ತೀವಲ್ಲ ಆ ಥರ ಆಗಿದೆ. ಆದರೆ ಇದು ನೀರಲ್ಲ, ಬೆವರು. 4-5 ವಾರ ನಾನು ಕಷ್ಟಪಟ್ಟಿದ್ದಕ್ಕೆ ಸೊ ನಮ್ಮ ಟ್ರೈನಿಂಗ್ ಸೆಂಟ್ರಲ್ಲಿ ಇವತ್ತು ಬೋರ್ಡಲ್ಲಿ ಎಕ್ಸಲೆಂಟ್ ಸ್ಟೂಡೆಂಟ್ ಆಗಿ ಬೋರ್ಡಲ್ಲಿ ಫೋಟೋ ಬಂದಿದ್ದೀನಿ, ತೋರಿಸ್ತೀನಿ ನೋಡಿ. ಕಣ್ಣು ಮುಚ್ಚಿಬಿಟ್ಟಿದ್ದೀನಿ ಆದರೂ ಬಂದಿದ್ದೀನಿ ನೋಡಿ. ನೋಡಿ ಮೆಡಲ್ ಹಾಕಿದ್ದೀನಿ. ಸೊ ಈ ಥರ ಮೆಡಲ್ ಹಾಕಬೇಕು ಅಂತ ಹೇಳಿದ್ರೆ ಸುಮ್ಮನೆ ನಾವು ಜಸ್ಟ್ ವಿಡಿಯೋದಲ್ಲಿ ನೋಡ್ತಿರೋ ಥರ 1 ದಿವಸ 2 ದಿವಸಕ್ಕೆಲ್ಲ ಆಗಲ್ಲ. ನಾನು ಇಲ್ಲಿಗೆ ಟ್ರೈನಿಂಗ್ ಸ್ಟಾರ್ಟ್ ಮಾಡಿ ಫಿಸಿಕಲ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ಮೊದಲನೇ ಡೆಮೋ ರ್ಯಾಲಿಲಿ ಫೇಲ್ ಸ್ಟೂಡೆಂಟ್ ನಾನು. ಸೆಕೆಂಡ್ನೇ ಡೆಮೋ ರ್ಯಾಲಿಲಿ ಸೀದಾ 3ನೇ ಗ್ರೂಪಲ್ಲಿದ್ದೆ. ಸೊ ಮೂರನೇ ಡೆಮೋ ರ್ಯಾಲಿಲಿ ಮತ್ತೆ 3rd ಗ್ರೂಪಲ್ಲೇ 2 ಸೆಕೆಂಡ್ಸು ಕಮ್ಮಿ ಮಾತ್ರ ಬರೋ ಥರ ಮಾಡಿದ್ದೆ. ಸೊ 4ನೇ ಡೆಮೋ ರ್ಯಾಲಿಲಿ ಸೀದಕ್ಕೆ 2ನೇ ಗ್ರೂಪ್ಗೆ ಹೋದೆ. ಸೊ 5ನೇ ರ್ಯಾಲಿಲಿ ಎಕ್ಸಲೆಂಟ್ ಹೊಡೆದೆ. ತಿರ್ಗಾ 6ನೇ ರ್ಯಾಲಿಲಿ ಎಕ್ಸಲೆಂಟ್ ಹೊಡೆದೆ. ಸೊ ಟೋಟಲಿ 2 ಸರಿ ಮೆಡಲ್ ಹಾಕಿದ್ದೀನಿ, 2 ಸಲ ಬ್ಯಾನರಲ್ಲಿ ಬಂದಿದ್ದೀನಿ. ಸೊ ಇಷ್ಟು ಎಲ್ಲ ಸತತವಾಗಿ ಕಷ್ಟಪಟ್ಟಿದ್ದಕ್ಕೆ 2 ಸಲ ಎಕ್ಸಲೆಂಟ್ ಹೊಡೆದು ನನ್ನ ಮೆಡಲ್ ಹಾಕಿ ಎಕ್ಸಲೆಂಟ್ ಸ್ಟೂಡೆಂಟ್ ಅಂತ ಮೆಡಲ್ ಹಾಕ್ಸ್ಕೊಂಡಿದ್ದೀನಿ. ಬಟ್ ಇದೆಲ್ಲ ಕಷ್ಟ, ತುಂಬ ಕಷ್ಟ. ಡೆಡಿಕೇಶನ್ ಇಟ್ಟು ಮಾಡಬೇಕು ಅಂತ ಮಾಡಿದ್ರೆ ಮಾತ್ರ ಸಾಧ್ಯ. ಸೊ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ ಈ ಥರ ಎಕ್ಸಲೆಂಟ್ ಪೊಸಿಷನ್ ತೊಗೊಳಕ್ಕೆ. ನಿಜವಾಗ್ಲೂ ಕಷ್ಟಪಟ್ಟು ನಾನು ಎಕ್ಸಲೆಂಟ್ ತೊಗೊಂಡಿರೋದು. ಸೊ ಕಷ್ಟಪಟ್ಟಿರೋದಕ್ಕೆ, ಹಾರ್ಡ್ ವರ್ಕ್ ಮಾಡಿರೋದಕ್ಕೆ ಇವತ್ತು ನನಗೆ ರಿಸಲ್ಟ್ ಸಿಕ್ಕಿದೆ. ತುಂಬ ಖುಷಿ ಆಗ್ತಿದೆ. ಉತ್ತರ ಕರ್ನಾಟಕ ಸೈಡ್ದು ಹಾಡು ಕಲಿಯೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ, ಕೆಲವೊಂದೊಂದು ಸಾಂಗ್ಸು. ಸೊ ನಮ್ಮ ಫ್ರೆಂಡು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾನೆ. ಸೊ ಯಾವ್ದಾದ್ರು ಒಂದು ಒಳ್ಳೆ ಉತ್ತರ ಕರ್ನಾಟಕ ಫೇಮಸ್ ಹಾಡುಗಳು ಯಾವ್ದಾದ್ರು ಇದ್ರೆ ಹೇಳ್ಕೊಡು ನನಗೆ. ಹಚ್ಬಿಡ್ಲ? ಯಾವ ಸಾಂಗ್ ಹೇಳ್ಕೊಡ್ತೀಯ? ನಡೂರಾಗ ಕಡದರ ನಡುವೂರಾಗ. ಸರಿ ಆಯ್ತು. ನಡುವೂರಾಗ ಕಡದರ ಕಡಿಲಿ ತರತನ ಬಿಡುವುದಿಲ್ಲ. ಫಸ್ಟ್ ಒಂದೊಂದ್ ಲೈನ್ ಮಾತಾಡು. ನಡುವೂರಾಗ ಕಡದರ ಕಡಿಲಿ ತರತನ ಬಿಡುವುದಿಲ್ಲ, ತರಿತೀನಿ ಬಿಡುವುದಿಲ್ಲ. ಬಿಟ್ಟರ ಜಾತಿ ಮಗ ಅಲ್ಲ, ನಾ ತಿಳಿದಂಗ ಹಗರಿಲ್ಲ, ನಿಮ್ಮಪ್ಪ ಡಾನಲ್ಲ, ನಾ ಯಾರ ಅಂಜಿಕೆಯು ನನಗಿಲ್ಲ. ಕಂಟಿನ್ಯೂ ಮಾಡೋ ಒಂದ್ಸಲ. ಅಲ್ಲ ಇನ್ನೊಂದ್ಸರಿ ಕಲ್ತಿನಿ ಬಿಡೋದಿಲ್ಲ, ಬಿಟ್ಟರೆ ಜಾತಿ ಮಗ ಅಲ್ಲ. ಇನ್ನೊಂದ್ಸರಿ ನನ್ ಒಂದ್ಸರಿ ಈಸಿ ಇದೆ, ನಾನ್ ಟ್ರೈ ಮಾಡ್ತೀನಿ. ನಡುವೂರಾಗ ಕಡದರೆ ಕಡಲಿ ತರುತ್ತೀನಿ ಬಿಡುವುದಿಲ್ಲ, ಬಿಟ್ಟರೆ ಜಾತಿ ಮಗ ಅಲ್ಲ, ನಾ ತಿಳಿದಂಗೆ ಹಗರಲ್ಲ, ನಿಮ್ಮಪ್ಪ ಡಾನಲ್ಲ, ಯಾರ ಅಂಜಿಕೆ ನನಗಿಲ್ಲ. ನಾ ತಿಳಿದಂಗೆ ಹಗುರಿಲ್ಲ, ಯಾರ ಅಂಜಿಕೆ. ಗೈಸ್ ಇವಾಗ ಲಾಸ್ಟ್ ಪಕ್ಕ ತಪ್ಪೆಲ್ಲ ಹೇಳ್ತಾ ಇದೀನಿ. ಈಗ ಫೈನಲ್ ಆಗಿ ಪ್ರಾಕ್ಟೀಸ್ ಮಾಡಿದೀನಿ, ಈಗ ಕರೆಕ್ಟ್ ಆಗಿ ಹೇಳ್ತೀನಿ ನೋಡಿ. ನಡುವೂರಾಗ ಕಡದರೆ ಕಡಲಿ ತರ್ತೀನಿ ಬಿಡೋದಿಲ್ಲ, ಬಿಟ್ಟರೆ ಜಾತಿ ಮಗ ಅಲ್ಲ, ನಾ ತಿಳಿದಂಗೆ ಹಗರಿಲ್ಲ, ನಿಮ್ಮಪ್ಪ ಡಾನಲ್ಲ, ಯಾರ ಹಂಜಿಕೆ ನನಗಿಲ್ಲ. ಗೈಸ್ ನೋಡಿ 5 ನಿಮಿಷ ಪ್ರಾಕ್ಟೀಸ್ ಮಾಡಿದ್ದೀನಿ, ಪಕ್ಕ ಒಂದು ಹಾಡ್ ಲೈನ್ ಫುಲ್ ಕಲ್ತಿದ್ದೀನಿ. ಇನ್ನೊಂದು ಹೊಸ ಹಾಡು ಯಾವ್ದಾದ್ರು ಬೇರೆದು. ಗೈಸ್ ಇನ್ನೊಂದು ಲೈನ್ ಯಾವುದೋ ಒಂದು ಪ್ರಾಕ್ಟೀಸ್ ಮಾಡಿದೆ, ಆ ಲೈನ್ ನೋಡಿ ಹೇಗಿದೆ ಅಂತ. ಏನದು ಫಸ್ಟ್ ಲೈನು? ಹೆಂಗೆಂಗೋ ಮಾತಾಡಿರಿ ಎಲ್ಲ ನೆನಪೈತಿ ಕಳ್ಳಾರ ಪಾವ್ನ್ಯಾರ. ಕರೆಕ್ಟಾ? ಆಮೇಲೆ ಇನ್ನೊಂದು ಪಂಚಮಿ ಜೋಕಾಲಿ ಅಂತ ಯಾವುದು ಇದೆ, ಅದೂ ನಾನು ಮುಂಚೆ ರಾಹುಲ್ ಅಂತ ಇದ್ದ ನನ್ನ ಫ್ರೆಂಡು, ಬೆಳಗಾವಿಲಿರೋನು, ಬೆಳಗಾವಿ ರಾಹುಲ್. ಅವನು ನನಗೆ ಹೇಳ್ಕೊಟ್ಟಿದ್ದ ಪಂಚಮಿ ಜೋಕಾಲಿ ಸಾಂಗು. ಪಂಚಮಿ ಜೋಕಾಲಿ ಆಡೋಣ ಜೋಡಿಲಿ ಮಾವ ನೀ ಎಲ್ಲದಿ, ಮಾವ ಅಂಜು ಬ್ಯಾಡ ನಾ ಇರುತ್ಯಾನ, ಮೀಸೆ ಸರ್ದಾರ ನೀನ, ನಾ ಹಾಕೀನಿ ಟಡನ್ ಹೇಳ್ಬೇಕಾ? ಟಡನ್ ನಾ ಹಾಕೀನಿ ಬಂಗಾರ ಚೈನ, ಉಳಿಬೇಕು ಈ ನನ್ನ ಕೋನ. ಟಡನ್ ನೀ ಅವಾಗ ಹುಡುಗನ್ ವರ್ಷನ್ ಇದು. ನಿಂಗೆ ಬಂಗಾರ ಚೈನ್ ಯಾಕ ಬೇಕಾ, ಚೊಕ್ಕ ಪ್ರೀತಿ ಇದ್ದರೆ ಸಾಕ.
ಈ ತರ ಎಲ್ಲ ಕೆಲವೊಂದೊಂದು ಅಲ್ಟಿಮೇಟ್ ಸಾಂಗ್ಸ್ ಇದಾವೆ, ತುಂಬಾ ಸೂಪರ್ ಹಿಟ್ ಸಾಂಗ್ಸ್ ಇದಾವೆ ಉತ್ತರ ಕರ್ನಾಟಕ ಸೈಡ್ದು. ಉತ್ತರ ಕರ್ನಾಟಕ ಸೈಡ್ ಯಾವುದೇ ಸಾಂಗ್ ಕೇಳಿ ಎಲ್ಲ ಮೈಗಳು ಹಿಂಗೆ ಜಿಗ ಜಿಗ ಅನ್ಸ್ತಾ ಇರಬೇಕು. ಅದೇ ತರನೇ ಬೀಟ್ಸ್ ಇರ್ತವೆ ಅವ್ರ ಮ್ಯೂಸಿಕ್ ಎಲ್ಲಾನು, ಒಂಥರ ಹೈ ಲೆವೆಲ್ ಹೈ ಬೀಟ್ಸ್ ಮ್ಯೂಸಿಕ್ ತರ ಉತ್ತರ ಕರ್ನಾಟಕ ಸೈಡ್ದು. ಕೇಳಕ್ಕೆ ಒಂಥರ ಮಜಾ ಇರುತ್ತೆ. ಹಾಡೋದು ಕಲಿಯೋದು ಒಂದ್ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಅವ್ರ ಬೀಟ್ಸ್ ಮಾತ್ರ ಮೈ ಕುಣಿಸುತ್ತೆ. ಏನಂತೀಯ? ಹೌದು. ನಿಮ್ ಸೈಡ್ ಬೆಂಕಿ ಗಿಚ್ ಸಾಂಗ್ ಬಿಡ್ಲಿ, ಗಿಚ್ಚಲೇ ಹುಲಿ ಗಿಚ್ಚು, ಜಗ್ಲೇ ಹುಲಿ ಜಗ್ಲೇ ಜಗ್. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್.